ಗೌಡರ ಜೀವನದ ಕಠಿಣ ಸಂದರ್ಭದಲ್ಲೂ ಕೂಡ ಚೆನ್ನಮ್ಮ ಸಹನೆ ತುಂಬಿದ ಸ್ತ್ರೀ ಅಂತಿದ್ದಾರೆ. ಕುಟುಂಬಕ್ಕಾಗಿ ಅನೇಕ ತ್ಯಾಗಗಳನ್ನು ಮಾಡಿದ್ದಾರೆ ಚೆನ್ನಮ್ಮ ಅವರು. 94ರ ಹರೆಯದಲ್ಲಿಯೂ ದೇವೇಗೌಡರು ಆರೋಗ್ಯವಾಗಿದ್ದಾರೆ. ಗೌಡರ ಆರೋಗ್ಯಕ್ಕೆ ಕಾರಣ ಚೆನ್ನಮ್ಮ ಅವರ ಪ್ರೀತಿ ಮತ್ತು ಕಾಳಜಿ. ಅನೇಕ ತ್ಯಾಗವನ್ನು ಮಾಡಿದ್ದಾರೆ ಚೆನ್ನಮ್ಮ ಅವರು. 94ರ ಹರೆಯದಲ್ಲಿ ದೇವೇಗೌಡರು ಆರೋಗ್ಯವಾಗಿದ್ದರು ಅಂತಂದರೆ ಅದಕ್ಕೆ ಕಾರಣ ಚೆನ್ನಮ್ಮ ಅವರ ಪ್ರೀತಿ ಮತ್ತು ಕಾಳಜಿ. ಅಷ್ಟು ವಿಪರೀತವಾದಂತಹ ಪ್ರೀತಿ ಕಾಳಜಿಯನ್ನು ಚೆನ್ನಮ್ಮ ಅವರು ದೇವೇಗೌಡರಿಗೆ ತೋರಿಸ್ತಾ ಇದ್ರು. ರಾಗಿ ಮುದ್ದೆಯನ್ನು ಖುದ್ದಾಗಿ ಪತಿಗೆ ಮಾಡಿಕೊಡ್ತಾ ಇದ್ದರು ಚೆನ್ನಮ್ಮ ಅವರು. ಗೌಡರ ಜೀವನದ ಅನೇಕ ಕಠಿಣ ಸಂದರ್ಭಗಳಲ್ಲಿ ಬೆನ್ನೆಲುಬಾಗಿ ನಿಂತಹ ಕೀರ್ತಿ, ಪ್ರಥಮ ಕೀರ್ತಿ ಯಾರಿಗಾದರೂ ಇದೆ ಅಂತಂದರೆ ಅದು ಚೆನ್ನಮ್ಮ ಅವರಿಗೆ. ಗೌಡರಿಗೆ ನಿರಂತರವಾಗಿ ರಾಗಿ ಮುದ್ದೆಯನ್ನು ತಾವೇ ಸ್ವತಃ ಮಾಡಿಕೊಡ್ತಾ ಇದ್ರು. 94 ವರ್ಷದಲ್ಲೂ ಗೌಡರು ಇಷ್ಟು ಆರೋಗ್ಯಕರವಾಗಿ ಸಕ್ರಿಯವಾಗಿ ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಚೆನ್ನಮ್ಮ ಅವರು. ಯಾಕೆಂತಂದರೆ ಮನೆಯಲ್ಲಿ ಒಬ್ಬ ಸ್ತ್ರೀ ಗಂಡನಿಗೆ, ಒಬ್ಬ ಹೆಂಡತಿ ಗಂಡನಿಗೆ ನಿರಂತರವಾಗಿ ಸಪೋರ್ಟ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಥರ ಇರಲ್ಲ. ಅವರು ಮಾಡುವಂತಹ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತಾರೆ. ಸೊ ಹಾಗೆ ಗೌಡರ ಜೀವನದ ಕಠಿಣ ಸಂದರ್ಭದಲ್ಲೂ ಕೂಡ ಚೆನ್ನಮ್ಮ ಸಹನೆಯ ಮೂರ್ತಿ ಅಂತಿದ್ದಂಥವರು. ಕುಟುಂಬಕ್ಕಾಗಿ ಅನೇಕ ತ್ಯಾಗಗಳನ್ನು ಮಾಡಿದ್ದಾರೆ. ಆಗಲೇ ಹೇಳ್ತಾ ಇದ್ದೆ, ಒಂದು ದಿನ ಭೀಕರವಾದಂತಹ ಆ್ಯಸಿಡ್ ದಾಳಿ ಅನ್ನುವಂಥದ್ದು ದೇವೇಗೌಡರ ಮೇಲೆ ನಡೆದಾಗ ಆ ಆ್ಯಸಿಡ್ ದೇವೇಗೌಡರಿಗೆ ಬೀಳದೆ ಚೆನ್ನಮ್ಮ ಅವರಿಗೆ ಬೀಳುತ್ತೆ. ಭಯಾನಕವಾದಂತಹ ದಾಳಿ ಅದು. ಅಂತಹ ದಾಳಿಯಲ್ಲಿ ದೇವೇಗೌಡರಿಗೆ ಆಗಬೇಕಾದಂತಹ ಅನಾಹುತ ತಪ್ಪಿ ಆಗ ಅದಕ್ಕೆ ಆ ಅನಾಹುತಕ್ಕೆ ತುತ್ತಾದಂಥವರು ಚೆನ್ನಮ್ಮ ಅವರು. ತನ್ನ ಪತಿಯಾದಂತಹ ದೇವೇಗೌಡರಿಗೆ ಮರುಜನ್ಮ ಕೊಟ್ಟಾಕೆ ಚೆನ್ನಮ್ಮ ಅಂತ ಹೇಳಿದರೆ ಅತಿಶಯೋಕ್ತಿ ಅಂತ ಅನ್ನಿಸ್ಲಿಕ್ಕಿಲ್ಲ. ಯಾಕೆಂತಂದರೆ ಭೀಕರವಾಗಿರುವಂತಹ ಆ್ಯಸಿಡ್ ದಾಳಿ ಅದು. ಆ ದಾಳಿಯಲ್ಲಿ ಚೆನ್ನಮ್ಮ ಅವರು ಹಾನಿಗೊಂಡು ಹತ್ರತ್ರ 2 ತಿಂಗಳು ಪ್ರಜ್ಞೆ ಇಲ್ಲದೆ ಮಲಗಿದ್ರು ಅನ್ನುವಂತಹ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ದೇವೇಗೌಡರು ಇಷ್ಟು ಸಕ್ರಿಯವಾಗಿ ರಾಜಕಾರಣವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ, ಇಷ್ಟು ಆರೋಗ್ಯಕರವಾಗಿ ಚೈತನ್ಯಪೂರಿತರಾಗಿದ್ದಾರೆ ಅಂತಂದರೆ ಅದಕ್ಕೆ ಮನೆಯ ಗೌಡರ ಮನೆಯ ಗೃಹಲಕ್ಷ್ಮಿಯಾಗಿರುವಂತಹ ಚೆನ್ನಮ್ಮ ಅವರೇ ಕಾರಣ. ಹತ್ರ 89 ವರ್ಷ ವಯಸ್ಸು. ಮಣಿಪಾಲ್ ಆಸ್ಪತ್ರೆಯಲ್ಲಿ ಉಸಿರಾಟದ ಸಮಸ್ಯೆಯಿಂದ ದಾಖಲಾಗಿದ್ದರು ಚೆನ್ನಮ್ಮ. ಈಗ ಕೊನೆ ಉಸಿರನ್ನು ಎಳೆದಿದ್ದಾರೆ. ಚೆನ್ನಮ್ಮ ಅವರ ದಾಖಲಾಗಿರುವಂತಹ ಕೊನೆ ಉಸಿರೆಳೆದಿರುವಂತಹ ಫೋಟೋ ಈಗ ಅಶ್ವವೇಗಕ್ಕೆ ಲಭ್ಯ ಆಗಿದೆ.